ಯಾಕೆ? ಹೌದು. ಇವತ್ತು ನಾವು ಬೀದರಿಂದ ಕ್ರೈಸ್ತ ಅಣ್ಣ ತಮ್ಮರೆಲ್ಲ ಬೀದರ್‌ಲಿಂದ ಇವತ್ತು ಕಲ್ವರಿ ಟೆಂಪಲ್ ಪ್ರೇಯರ್ ಮಾಡಕ್ ಬಂದಿವಿ. ವಿಶೇಷ ಪ್ರಾರ್ಥನೆ ಮಾಡಕ್ ಬಂದಿದ್ದೀವಿ. ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು. ನಾಳೆ ಆಗುವಂಥ ಹೊಸ ಸರ್ಕಾರ ರಚನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಅಲ್ಲಿ ಅದರ ಸರ್ಕಾರ ಸಂಪುಟದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಮತ್ತು ನಮಗೆ ವಿಶ್ವಾಸ ಇದೆ 100% ಅವರು ಉಪಮುಖ್ಯಮಂತ್ರಿ ಆಯ್ತಾರೆ. ಅದೇ ರೀತಿ ನಾವು ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬ್ರಿಗೋಸ್ಕರನೂ ಪ್ರಾರ್ಥನೆ ಮಾಡಿದ್ದೀವಿ. ಅವರನ್ನು ಕ್ಯಾಬಿನೆಟ್ ದರ್ಜೆ ಸಚಿವರು ಮಾಡಬೇಕು. ಹಾಗೂ ವಿಶೇಷವಾಗಿ ನಮ್ಮ ಐವನ್ ಡಿಸೋಜ ಅವರು ಕ್ರೈಸ್ತ ಸಮಾಜಕ್ಕಾಗಿ ವಿಶೇಷವಾಗಿ ಭಾಳ ತುಂಬ ಓಡಾಡ್ತಾ ಇದ್ದಾರೆ. ಇಡೀ ರಾಜ್ಯ ಸುತ್ತಾಡ್ತಾ ಇದ್ದಾರೆ. ಕ್ರೈಸ್ತರಿಗೆ ಸಿಗುವಂಥ ಏನೇನು ಅನುಕೂಲ ಸರ್ಕಾರದಿಂದ ಅವೆಲ್ಲ ಒದಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ಸರಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿ ಸರ್ಕಾರ ಅವರಿಗೂ ಸಚಿವ ಸ್ಥಾನ ಕೊಡಬೇಕಂತ ಪ್ರಾರ್ಥನೆ ಮಾಡೋಕ್ಕೆ ನಾವೆಲ್ಲ ಅಣ್ಣ ತಮ್ಮ ಇಲ್ಲಿ ಬಂದಿದ್ವಿ. ನನ್ನ ಹೆಸರು ಜಾರ್ಜ್ ಫರ್ನಾಂಡಿಸ್ ಅಂತ, ಜಿಲ್ಲಾ ಪ್ರಧಾನ ಕಾಂಗ್ರೆಸ್ DCC ಬೀದರ್. ಬೀದರ್‌ನಿಂದ ಕಲ್ವರಿ ಟೆಂಪಲ್‌ಗೆ ನಾವು ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೇವೆ. ವಿಷಯ ಏನೆಂದರೆ, ನಮ್ಮ ಜನನೆಚ್ಚಿನ ನಾಯಕರಾಗಿರುವಂಥ ಈಶ್ವರ್ ಖಂಡ್ರೆ ಜಿ ಅವರು ಈಗ ನಾಳೆ ಆಗಿರುವ ಸರ್ಕಾರದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಕೊಡಬೇಕಂತ ನಾವು ಪ್ರೇಯರ್‌ದಲ್ಲಿ ಕೇಳ್ಕೊಂಡಿದ್ದೇವೆ. ಮತ್ತು ಅದೇ ರೀತಿಯಾಗಿ ಜನಾಬ್ ರಹೀಂ ಖಾನ್ ಸಾಬ್ರು ಅವರು ಸಹ ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕಂತ ನಾವು ಪ್ರೇಯರ್ ಮಾಡುತ್ತಿದ್ದೇವೆ. ಮತ್ತು ನಮ್ಮ ಐವನ್ ಡಿಸೋಜ ಅವರು ಭಾಳ ಬೀದರ್ ನಗರಕ್ಕೆ ಮತ್ತು ಕರ್ನಾಟಕದಲ್ಲಿ ಭಾಳ ಎಲ್ಲ ಕೆಲಸ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಸಹ ಒಂದು ಕ್ಯಾಬಿನೆಟ್ ದರ್ಜೆ ಕೊಡಬೇಕಂತ ಕೇಳಿಕೊಳ್ಳುತ್ತೇವೆ. ಮತ್ತು ತಿರುಗಿ ನಮ್ಮ ಈಶ್ವರ್ ಖಂಡ್ರೆ ಸಾಬ್ರು ಬಹಳಷ್ಟು ಅರಣ್ಯ ಇಲಾಖೆದು ಅವರು ಸಚಿವರಾಗಿದ್ದರು. ಬಹಳ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಸಹ ಇನ್ನು ಉಪಮುಖ್ಯಮಂತ್ರಿ ಕೊಟ್ಟರೆ ಮತ್ತು ಉತ್ತಮವಾಗಿ ಇನ್ನು ಸೇವೆ ಸಲ್ಲಿಸ್ತಾರಂತ ನಂಬಿಕೆ ಇದೆ. ದಯಮಾಡಿ ಅವರಿಗೆ ಕೊಡಬೇಕಂತ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಸುನಿಲ್ ಬಚ್ಚನ್, ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಇದ್ದೇನೆ ಹಾಗೂ ಮುನ್ಸಿಪಲ್ ಕಾರ್ಪೊರೇಟರ್ ಮೆಂಬರ್.